ಪ್ರಿಯರೇ, ನಾವು ಇರುವ ಕಾಲ, ಜನರು ಹೇಳುವ ಸಂಗತಿಗಳೇನೆಂದರೆ ನಾವು ಕತ್ತಲೆಯ ದಿನಗಳಲ್ಲಿದ್ದೇವೆ. ನಾವು ಯಾವ ದಿನಗಳಲ್ಲಿದ್ದೇವೆನೆಂದರೆ ಮನುಷ್ಯರು ಇನ್ನೊಬ್ಬ ಮನುಷ್ಯನನ್ನು ಹರ್ಕೊಂಡು ತಿನ್ನುವಷ್ಟು ಕ್ರೂಯಲ್ ಆಗಿದ್ದಾರೆ. ಪೀಪಲ್ ಆರ್ ಬಿಕಮ್ ಸೋ ಕ್ರೂಯಲ್, ಸೋ ರೂಡ್, ಸೋ ಸೆಲ್ಫ್ ಸೆಂಟರ್ಡ್. ಏನೆಂದರೆ ಎಲ್ಲ ನನಗೇನೆ. ನಾವು ಇನ್ನೊಬ್ಬರ ಬಗ್ಗೆ ಯೋಚನೆಯೂ ಮಾಡ್ತಾಯಿಲ್ಲ. ನಮ್ಮ ಸ್ವಂತದವರೇ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೇ, ಸಿಸ್ಟರ್, ನಮ್ಮ ಸ್ವಂತದವರೇ, ತಂದೆ ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿ, ಗಂಡಗೆ ಹೆಂಡತಿ, ಹೆಂಡತಿಗೆ ಗಂಡ, ಒಬ್ಬರೂ ಇನ್ನೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಅಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಆದರೆ ದೇವರ ವಾಕ್ಯ ಸತ್ಯ ಪ್ರಿಯರೇ. ದೇವರ ವಾಕ್ಯ ನಮಗೆ ಯೇಸು ಸ್ವಾಮಿ ನಾವು ಯಾರು ಅಂತ ನಮಗೆ ತಿಳಿಸ್ತಾರೆ. ಅದನ್ನು ಇವತ್ತು ನಾವು ಧ್ಯಾನ ಮಾಡುವ. ಮತ್ತಾಯನ ಬರೆದ ಸುವಾರ್ತೆ ಅದು 5ನೇ ಅಧ್ಯಾಯ, ಅದು 14ನೇ ವಚನ. Gospel according to Saint Matthew chapter 5 and verse 14 ಹೀಗೆ ಹೇಳುತ್ತೆ ಅಂದರೆ, Ye are the light of the world. A city that is set on a hill cannot be hid. Neither do men light a candle and put it under a bushel, but on a candlestick, and it giveth light unto all that are in the house. Let your light so shine before man, that they may see your good works and glorify your Father which is in heaven. Hallelujah. 16ನೇ ವಚನ ದೇವರ ವಾಕ್ಯದಲ್ಲಿ ಹೇಳುತ್ತೆ ಅಂದರೆ, ನಾವು ಮಾಡಿದ ಒಳ್ಳೆ ಕಾರ್ಯವನ್ನು ಅದು ಬೆಳಕಿನ ರೂಪದಲ್ಲಿ ಇಟ್ಕೊಂಡು, ಅದು ನಾವು ಮಾಡಿದ ಒಳ್ಳೆ ಕಾರ್ಯ, ಇಟ್ ವಿಲ್ ಗ್ಲೋರಿಫೈ ದ ಲಾರ್ಡ್. ಲೆಟ್ ಯುವರ್ ಲೈಟ್ ಸೋ ಶೈನ್ ಬಿಫೋರ್ ಮ್ಯಾನ್ ದಟ್ ದೇ ಮೇ ಸಿ ಯುವರ್ ಗುಡ್ ವರ್ಕ್ಸ್ ಆ್ಯಂಡ್ ಗ್ಲೋರಿಫೈ ಯುವರ್ ಫಾದರ್ ಇನ್ ಹೆವೆನ್. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ನಿಜ, ಪವಿತ್ರಾತ್ಮನನ್ನು ಕಲಿಸಿದರೆ ನಿಜ, ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ. ಆದರೆ ನಾವು ಎಲ್ಲರನ್ನೂ ಆರಿಸಿಕೊಂಡವರು. ಈ ಪ್ರೋಗ್ರಾಮ್ ನೋಡೋರು ಒಬ್ಬರು ಇದಕ್ಕೆ ಎಕ್ಸಂಪ್ಷನ್ ಇಲ್ಲ. ಪ್ರತಿಯೊಬ್ಬರಿಗೆ ಸ್ವಾಮಿ ಹೇಳೋದೇನೆಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅದು ಹೇಗೆ ಬೆಳಕಾಗಿದೆ ಅಂದರೆ ಇಲ್ಲಿ ಇದೆ ನೋಡಿ, ಲೆಟ್ ಯುವರ್ ಲೈಟ್ ಸೋ ಶೈನ್ ಬಿಫೋರ್ ಮ್ಯಾನ್ ದಟ್ ದೇ ಮೇ ಸಿ ಯೋರ್ ಗುಡ್ ವರ್ಕ್ಸ್. ಹೇಗೆ ಎಲ್ಲರಿಗೆ ನಮ್ಮ ಬೆಳಕು ನಾವು ಹಬ್ಬಿಸಬೇಕೆಂದರೆ ನಮ್ಮ ಒಳ್ಳೆ ಕಾರ್ಯವನ್ನು, ದ ಗುಡ್ ವರ್ಕ್ಸ್ ದಟ್ ಗಾಡ್ ವಾಂಟ್ಸ್ ಯು ಆ್ಯಂಡ್ ಮೀ ಟು ಡೂ. ನಮಗೆ ಈ ಲೋಕದಲ್ಲಿ ಸ್ವಾಮಿ ಅವರ ರಿಪ್ರೆಸೆಂಟೇಟಿವ್ ಆಗಿಟ್ಟಿದ್ದಾರೆ, ಅವರ ಅಂಬಾಸಿಡರ್ ಆಗಿಟ್ಟಿದ್ದೇವೆ. ವಿ ಆರ್ ನಾಟ್ ಕಾಮನ್ ಪೀಪಲ್, ವಿ ಆರ್ ಡಿಫ್ರೆಂಟ್ ಪೀಪಲ್. ವಿ ಆರ್ ಹಿಯರ್ ಆ್ಯಸ್ ಲೈಟ್ ಇನ್ ದಿಸ್ ಡಾರ್ಕ್ ವರ್ಲ್ಡ್. ಇದು ವಿಷಯದಲ್ಲಿ ನಾವು ಇವತ್ತು ಸ್ವಲ್ಪ ಧ್ಯಾನ ಮಾಡೋ. ಅನೇಕ ಸರ್ತಿ ಈ ವಾಕ್ಯವನ್ನು ಕೇಳಿದ್ದೇವೆ. ಇನ್ನೊಂದು ಸರ್ತಿ ಟು ಬ್ರಷ್ ಅಪ್ ಆ್ಯಂಡ್ ಟು ಥಿಂಕ್ ಓವರ್ ದಿಸ್ ಮ್ಯಾಟರ್ ಒನ್ಸ್ ಅಗೇನ್. ನಾವು ಈ ವಿಷಯದಲ್ಲಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ಇನ್ನೊಂದು ಆವಡ್ತೆ ನಮಗೆ ವಾಕ್ಯ ಕೇಳೋ ಭಾಗ್ಯ ಕೊಟ್ಟಿದ್ದೀರಿ ಸ್ವಾಮಿ. ಈ ಕತ್ತಲೆ ಲೋಕದಲ್ಲಿ, ಸೆಲ್ಫ್ ಸೆಂಟರ್ಡ್ ಲೋಕದಲ್ಲಿ, ಕ್ರೂರವಾದ ಲೋಕದಲ್ಲಿ, ನನ್ನ ಬಗ್ಗೆನೇ ಯೋಚನೆ ಮಾಡೋ ಲೋಕದಲ್ಲಿ ನಮಗೆ ಹೇಳಿದ್ದೀರಾ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಲೆಟ್ ದೆಮ್ ಸಿ ದ ಗುಡ್ ವರ್ಕ್ಸ್ ಆ್ಯಂಡ್ ಗ್ಲೋರಿಫೈ ದ ಫಾದರ್ ಇನ್ ಹೆವೆನ್. ಸ್ವಾಮಿ, ಈ ವಿಷಯದಲ್ಲಿ ನಾವು ಧ್ಯಾನ ಮಾಡಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಬಿಟ್ಟಿದ್ದೀರಿ. ಆ ಜವಾಬ್ದಾರಿಯನ್ನು ನಾವು ಪೂರ್ತಿ ಮಾಡೋಂಗೆ ನಮಗೆ ಕೃಪೆಯನ್ನು ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯಾದ ದೇವರೇ, ಆಮೇನ್. ಇನ್ನೊಂದು ವಚನ ಓದ್ಕೊಳ್ಳುವ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದು 16ನೇ ವಚನ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 13 and verse 16 it says, do not neglect to do good and to share what you have, for such sacrifices are pleasing to God. Amen. ನಾವು ಸ್ಯಾಕ್ರಿಫೈಸ್, ಏನೇ ಒಂದು ತ್ಯಾಗ ಮಾಡಿದ್ರಿಂದ ಅದು ದೇವರಿಗೆ ಮಹಿಮೆ ಆಗುತ್ತೆ. ಎಷ್ಟೋ ಸರ್ತೆ ನಾವು ಜನರು ಹೇಳೋದು ಕೇಳ್ತವೇನೆಂದರೆ, ನಾವೇ ಕತ್ತಲೆಯಲ್ಲಿ ಇರಬೇಕಾದ್ರೆ ಇನ್ನೊಬ್ಬರಿಗೆ ನಾವು ಹೇಗೆ ಬೆಳಕನ್ನು ತೋರಿಸ್ಬೋದು. ಆದರೆ ಇವತ್ತು ನಾನು ನಿಮಗೆ ನಮ್ಮ ಜವಾಬ್ದಾರಿ, ಯೇಸು ಸ್ವಾಮಿ ಕೊಟ್ಟೋದ ಒಂದು ಜವಾಬ್ದಾರಿಯನ್ನು ನಾನು ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ. ಐ ಜಸ್ಟ್ ವಾಂಟ್ ಯು ಆಲ್ ಟು ರಿಮೆಂಬರ್ one thing, one responsibility that God has given us. Jesus gave us before he left this world. He said, let your light so shine before men. He wants your light and my light to shine. How to shine our lights? ಇವತ್ತು ಏನಾಗಿದೆ ಅಂದರೆ, ದೇವರ ಕೃಪೆಯಿಂದ ದೇವರ ವಾಕ್ಯ ಎಲ್ಲ ಕಡೆ
ಜನರಿಗೆ ಸಿಗ್ತಾ ಇದೆ. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ನಾವು ಚಿಕ್ಕವ್ರು ಇರಬೇಕಾದ್ರೆ, ಬೆಳೀತಾ ಇರಬೇಕಾದ್ರೆ, ಇನ್ನೂ ನಾನು ಮದುವೆ ಆಗಿ ಫ್ಯಾಮ್ಲಿ ಲೈಫಲ್ಲಿ ಬಂದ ಮೇಲೆ ಸಹ ಇಷ್ಟು ಧಾರಾಳವಾಗಿ ವಾಕ್ಯ ಸಿಗ್ತಾ ಇಲ್ಲ. ಬಟ್ ಒಂದು ರೆವಲ್ಯೂಷನ್ ಆಯಿತು ಯಾವಾಗ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಸ್ ಆಯಿತು. ಸೋಷಿಯಲ್ ಮೀಡಿಯಾ ಎಲ್ಲರಿಗೆ ಸಿಕ್ಕಲಿಕ್ಕೆ ಪ್ರಾರಂಭ ಆಯಿತು. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಎಲ್ಲರ ಹತ್ರ ಇದೆ. ಎಲ್ಲರ ಹತ್ರ ವಾಟ್ಸಪ್ ಇದೆ. ಎವ್ರಿಬಡಿ ಈಸ್ ಇನ್ ದ ಸೋಷಿಯಲ್ ಮೀಡಿಯಾ. ಹಾಗಾಗಿ ವಾಕ್ಯ ಹಬ್ಬಿಬಿಡ್ತು. ದ ವರ್ಡ್ ಆಫ್ ಗಾಡ್ ಫ್ಲರಿಶ್ಡ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್ ಹ್ಯಾಸ್ ರೀಚ್ಡ್ ಎವ್ರಿ ನುಕ್ ಆ್ಯಂಡ್ ಕಾರ್ನರ್. ಇನ್ನೊಂದು ಆರ್ಗನೈಸೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಹಳ್ಳಿ ನಮ್ಮ ಭಾರತ ದೇಶದ್ದು ಹಳ್ಳಿ ಯಾವ ಜನರ ಭಾಷೆ ಬೈಬಲಲ್ಲಿ ಇಲ್ಲವೋ ಆ ಜನರ ಭಾಷೆಯನ್ನು ಗೊತ್ತಿದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅದನ್ನು ಓದ್ತಾ ಇದ್ದಾರೆ. ಅವರೇ ಟ್ರಾನ್ಸ್ಲೇಟ್ ಮಾಡಿ ಓದಿ ಅದದು ಚಿಕ್ಕ ರೇಡಿಯೋ ಥರ ಮಾಡ್ತಾ ಇದ್ದಾರೆ. ಚಿಕ್ಕ ರೇಡಿಯೋ ಮಾಡಿ ಆ ಹಳ್ಳಿಗಳಿಗೆ ಹೋಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ದೇವರ ವಾಕ್ಯ ಕೇಳಿ ಜನರು ಅಂತ. ಸೊ ಎವ್ರಿ ಟ್ರೈಬ್, ಎವ್ರಿ ನೇಷನ್, ಎವ್ರಿ ಟಂಗ್, ಎವ್ರಿ ರಿಮೋಟ್ ಪ್ಲೇಸ್, ಎವ್ರಿ ಪ್ರಿಮಿಟಿವ್ ಪೀಪಲ್ ಎಲ್ಲರಿಗೆ ಇವತ್ತು ದೇವರ ವಾಕ್ಯ ಸಿಗ್ತಾ ಇದೆ. ಪ್ರಿಯರೇ, ಜನರಿಗೆ ವಾಕ್ಯ ಸಿಕ್ಕಿದ್ದೇ ನಿಜ. ಆದರೆ ಜನರು ಏನನ್ನು ನೋಡಬೇಕಾಗಿದೆ ಅಂದರೆ, ದೇವರ ಮಕ್ಕಳಲ್ಲಿ ಒಂದು ವ್ಯತ್ಯಾಸವನ್ನು ನೋಡಬೇಕಾಗಿದೆ. ದೇ ವಾಂಟ್ ಟು ಸಿ ಅ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಯೇಸು ಸ್ವಾಮಿ ಲೋಕದಲ್ಲಿ ಇರಬೇಕಾದ್ರೆ ಹಿ ವಾಸ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಹಿ ವಾಸ್ ಫಿಲ್ಡ್ ವಿತ್ ದ ವಿಸ್ಡಮ್ ಆಫ್ ಗಾಡ್. ಹಿ ವಾಸ್ ಫಿಲ್ಡ್ ವಿತ್ ದ ಪವರ್ ಆಫ್ ಗಾಡ್. ಹಿ ವಾಸ್ ಫಿಲ್ಡ್ ವಿತ್ ದ ಅನಾಯಿಂಟಿಂಗ್ ಆಫ್ ಗಾಡ್. ಹಿ ವಾಸ್ ಸೋ ಡಿಫ್ರೆಂಟ್. ಅದೇ ಪವಿತ್ರ ಆತ್ಮ ಇವತ್ತು ನಿಮ್ಮ ಮೇಲೆ, ನಿಮ್ಮ ಒಳಗೆ, ನನ್ನ ಒಳಗಿದ್ದಾರೆ. ಅದಕ್ಕೆ ಸ್ವಾಮಿ ಧೈರ್ಯದಿಂದ ನಮಗೆ ಹೇಳಿದೆ ಅಂದರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಆಮೇಲೆ ಏನು ಹೇಳಿದರೆ ಅಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ರಿ. ವಾಟ್ ಅ ಪ್ರಿವಿಲೇಜ್ ಫಾರ್ ಅಸ್ ಟು ಬಿ ಕಾಲ್ಡ್ ಆಸ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಸ್ವಾಮಿ ಯಾಕೆ ಇದನ್ನು ಹೇಳಿದರೆ ಅಂದರೆ, ಅವ್ರಿಗೆ ಗೊತ್ತಿತ್ತು ಒಂದು ಕಾಲ ಬರುತ್ತೆ, ತುಂಬ ಕಠಿಣ ಕಾಲ, ತುಂಬ ಕೆಟ್ಟೋದ ಕಾಲ, ನಮ್ಮವರ ಮೇಲೇ ನಮಗೆ ನಂಬಿಕೆ ಇಡಲಿಕ್ಕೆ ಆಗದೇ ಇರುವ ಕಾಲ. ಆದರೆ ಗಾಡ್ ವಾಂಟ್ಸ್ ಯು ಆ್ಯಂಡ್ ಮೀ ಟು ಮೇಕ್ ಅ ಡಿಫ್ರೆನ್ಸ್. ನೀವು ನಾನು ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕಂತ ಸ್ವಾಮಿ ಚಿತ್ತ. ನಾವು ಹೇಳ್ಬೋದು, ನಮಗೆ ಏನಿಲ್ಲ, ಐ ಆಮ್ ಅನ್ಎಜುಕೇಟೆಡ್, ಐ ಆಮ್ ಆಲ್ ಅಲೋನ್, ಐ ಡೋಂಟ್ ಹ್ಯಾವ್ ಟ್ಯಾಲೆಂಟ್ಸ್, ಐ ಡೋಂಟ್ ಹ್ಯಾವ್ ದಟ್ ಮನಿ, ಐ ಡೋಂಟ್ ಕಮ್ ಫ್ರಮ್ ದಟ್ ಇನ್ಫ್ಲೂಯೆನ್ಷಿಯಲ್ ಫ್ಯಾಮ್ಲಿ, ಐ ಆಮ್ ನಾಟ್ ಆ್ಯನ್ ಔಟ್ ಗೋಯಿಂಗ್ ಪರ್ಸನ್. ನಾವು ಇಷ್ಟೊಂದು ಎಕ್ಸ್ಕ್ಯೂಸ್ಗಳನ್ನು ಕೊಡ್ಬೋದು. ಏನು ಮಾಡ್ಬೋದೇನೆಂದರೆ, ನಮಗೆ ಇದು ಇಲ್ಲ, ನಮಗೆ ಅದು ಇಲ್ಲ, ನಮಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಎಲ್ಲಿ ಹೋಗಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸಸ್ ಆರ್ ಸೋ ಮೆನಿ. ಇಂಗ್ಲೀಷಲ್ಲಿ ಒಂದು ಪ್ರೊವರ್ಬ್ ಹೀಗೆ ಹೇಳುತ್ತೆ ಅಂದರೆ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಮನಸ್ಸಿದ್ದಲ್ಲಿ ಮಾರ್ಗ. ಓಕೆ, ನಮಗೆ ಮನಸ್ಸಿದೆನಾ, ಮಾರ್ಗ ಆಗೇ ಆಗುತ್ತೆ. ಇದನ್ನು ನಾವು ನೆನಪಿಡಬೇಕು. ದೇವರ ವಾಕ್ಯದಲ್ಲಿ ಕೆಲವು ಜನರು ಹಾಗೇ ಇದ್ದರು. ಅವರು ಹೇಗೆ ಇದ್ರೇನೆಂದರೆ, ಅವರನ್ನು ಸೊಸೈಟಿದಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಅವರ ವಿಷಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ದೇ ಮೇಡ್ ಆನ್ ಇಂಪ್ಯಾಕ್ಟ್. ದೇರ್ ಲೈಟ್ ವಾಸ್ ಶೈನಿಂಗ್ ಆ್ಯಂಡ್ ದ್ಯಾಟ್ ಗ್ಲೋರಿಫೈಡ್ ಗಾಡ್. ಪ್ರಿಯರೇ, ಒಂದನ್ನು ನೆನಪಿಡಬೇಕು ನಾವು ಈ ವಾಕ್ಯ ಕೇಳಬೇಕಾದ್ರೆ, ನಾವು ಇರುವ ಕಾಲ ಕೆಟ್ಟ ಹೋದ ಕಾಲ. ಇಟ್ಸ್ ನಾಟ್ ಅ ಗುಡ್ ಪ್ಲೇಸ್ ದಟ್ ವಿ ಆರ್ ಲಿವಿಂಗ್. ನಿನ್ನೆ ಪಾಸ್ಟರ್ ಹೇಳ್ತಾ ಇದ್ರು, ಈ ಲೋಕ ಇಷ್ಟು ಕೆಟ್ಟದಾಗ್ತಾ ಇದೆ. ಮತ್ತು ನನ್ನ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿ ಹೇಳ್ತಾ ಇದ್ಲು ಅಂದರೆ, ಈ ದಿನ ನಾವು ಒಳ್ಳೆ ಸಂಗತಿ ಕೇಳೋ ಬದಲಿ ನಾವು ಕೆಟ್ಟ ಸಂಗತಿಗಳನ್ನೇ ಕೇಳ್ತಾ ಇದ್ದಾವೆಲ್ಲ. ವೇರ್ ಟು ಗೋ, ವಿಚ್ ಈಸ್ ದ ಸೇಫ್ ಪ್ಲೇಸ್ ಫಾರ್ ಅಸ್ ಅಂತ ನನ್ನ ಹತ್ರ ಮಾತಾಡ್ತಾಯಿದ್ರು. ಎಸ್, ಬಟ್ ಐ ಥ್ಯಾಂಕ್ ಗಾಡ್ ದಟ್ ಗಾಡ್ ಹ್ಯಾಸ್ ಕಾನ್ಫಿಡೆನ್ಸ್ ಇನ್ ಯು ಆ್ಯಂಡ್ ಇನ್ ಮೀ. ಏನು ಹೇಳ್ತಾರೇನೆಂದರೆ, ನಿಮ್ಮ ಬೆಳಕು ಈ ಲೋಕದ ಜನರು ಮುಂದೆ ಒಳ್ಳೆ ಕ್ರಿಯೆಯಲ್ಲಿ ಬಂದಾಗ ನನಗೆ ಮಹಿಮೆ ಆಗುತ್ತೆ. ಹಲ್ಲೆಲೂಯಾ. ಯು ನೋ ವೈ? ವಿ ಆರ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ನಾವು ಬೇರೆ ವ್ಯತ್ಯಾಸವಾದ ಒಂದು ಜನಾಂಗ. ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ನಾವು ನಮ್ಮ ಬೈಬಲ್ಗಳನ್ನು ಯೆಹೋಶುವನ ಗ್ರಂಥ ಅದ 2ನೇ ಅಧ್ಯಾಯಕ್ಕೆ ತೆರೆಯುವ. ಲೆಟ್ಸ್ ಓಪನ್ ಅವರ್ ಬುಕ್ ಟು ದ ಬುಕ್ ಆಫ್ Joshua chapter 2. And Joshua the son of Nun sent out Shittim 2 men to spy secretly, saying, Go view the land, even Jericho.
And they went and came into a harlot's house named Rahab and lodged there. ಭಾಳ ಆಶ್ಚರ್ಯ ಅಲ್ಲ ಪ್ರಿಯರೇ. ಇಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ, ಯೆಹೋಶುವ ಇಬ್ಬರು ಸ್ಪೈಗಳನ್ನು ಕಲಿಸಿದ. ಏನಕ್ಕೆ ಕಲಿಸಿದೆ ಅಂದರೆ ಯೆರಿಕೋದಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಬರಲಿ ಅಂತ. ಈ ಸ್ಪೈಗಳು ಹೋದದು ಯಾವುದೋ ಒಂದು ಆರ್ಮಿ ಆಫೀಸರ್ ಮನೆಗೆ ಹೋಗಲಿಲ್ಲ, ಯಾವುದೋ ಒಂದು ಡಿಪ್ಲೊಮೆಟ್ ಕಡೆ ಹೋಗಲಿಲ್ಲ, ಯಾರೋ ಒಬ್ಬರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಕಡೆ ಹೋಗಲಿಲ್ಲ. ಬಟ್ ಅವರು ಹೋದದ್ದು ಎಲ್ಲಿ ಅಂದರೆ ಒಬ್ಬಳು ಈ ಸೊಸೈಟಿದಲ್ಲಿ ಅವಳನ್ನು ಕೀಳಾಗಿ ನೋಡ್ತಾ ಇದ್ರು. ಅವಳ ಪ್ರೊಫೆಷನ್ ವಾಸ್ ಸೋ ಲೋ, ಶಿ ವಾಸ್ ಅ ಲೋ ಎಸ್ಟೀಮ್ ಲೇಡಿ, ಶಿ ವಾಸ್ ನಾಟ್ ಎಕ್ಸೆಪ್ಟೆಡ್ ಇನ್ ದ ಸೊಸೈಟಿ, ಶಿ ಹ್ಯಾಡ್ ನೋ ರೆಕಗ್ನೇಷನ್ ಇನ್ ದ ಸೊಸೈಟಿ, ನೋಬಡಿ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಹರ್. ಅವಳೊಬ್ಬಳು ವೇಶ್ಯ ಆಗಿದ್ಲು, ಅವಳಿಗೆ ಯಾವುದೇ ಒಂದು ಮಾನ ಮರ್ಯಾದೆ ಆ ಸ್ಥಳದಲ್ಲಿ ಇರಲಿಲ್ಲ ಪ್ರಿಯರೇ. ಅವಳ ಬಳಿಗೆ ಈ ಸ್ಪೈಗಳು ಹೋದರು. ಅವಳು ಏನೂ ಎಕ್ಸ್ಕ್ಯೂಸ್ ಮಾಡಿಲ್ಲ. ಶಿ ಡಿಂಟ್ ಹ್ಯಾವ್ ಎನ್ ಎಕ್ಸ್ಕ್ಯೂಸ್ ಎಟ್ ಆಲ್. ನೆಕ್ಸ್ಟ್ ವಚನ ನಾವು ಹೀಗೆ ಓದ್ತವೇನೆಂದರೆ, ಆ್ಯಂಡ್ ಇಟ್ ವಾಸ್ ಟೋಲ್ಡ್ ಟು ದ ಕಿಂಗ್ ಆಫ್ ಜೆರಿಕೋ ಸೇಯಿಂಗ್, ಬಿಹೋಲ್ಡ್ ದೇರ್ ಕೇಮ್ ಮೆನ್ ಇನ್ ಹಿದರ್ tonight of the children of Israel to search out the country. And the king of Jericho sent unto Rahab, saying, Bring forth the men that are come to thee, which are entered into thine house, for they be come to search out all the country. And the woman took the two men and hid them, and said thus, There came men unto me, but I wist not whence they were. And it came to pass about the time of shutting of the gate, when it was dark, that the men went out. Whither the men went, I won't know. Pursue after them quickly, for ye shall overtake them. Hallelujah. ಹಾಲೆಲೂಯ. ಇಲ್ಲಿ ಆ ಕಥೆಯನ್ನು ನಾವು ಓದ್ತವೇನೆಂದರೆ, ಎರಿಕೋನ ಅರಸನಿಗೆ ಗೊತ್ತಾಯಿತು ಗೂಢಚಾರಿಗಳು ಬಂದಿದ್ದಾರೆ, ರಹಾಬ್ ಮನೆಗೆ ಬರುವುದನ್ನು ಅವರು ನೋಡಿದ್ದಾರೆ. ಸೊ ಅವ್ರು ಇಮ್ಮಿಡಿಯೇಟ್ಲಿ ಅಲ್ಲಿ ಸೈನಿಕರು ಬಂದು ರಹಾಬನ್ನು ವಿಚಾರಿಸ್ತಾ ಇದ್ದಾರೆ. ಅಂದರೆ ಈ ಸ್ಪೈಸ್ ಬಂದ್ರಲ್ಲ, ಅವ್ರು ಎಲ್ಲಿ ಇದ್ದಾರೆ ಪ್ರಿಯರೇ? ಅಲ್ಲಿದ್ದು ಜನರು ಎಂದೂ ರಹಾಬ್ ಮನೆಗೆ ಹೋಗ್ತಾ ಇದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಅವಳ ಜೊತೆ ಜನರು ಮಾತಾಡ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಅವಳೊಬ್ಬಳು ಯಹೂದಿ ಆಗಿರಲಿಲ್ಲ. ಶಿ ವಾಸ್ ನಾಟ್ ಅ ಜೂ, ಶಿ ಕೇಮ್ ಫ್ರಮ್ ಅ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಆದರೆ ಅವಳೇನು ಹೇಳ್ತಾಳೇನೆಂದರೆ, ನಿಮ್ಮ ದೇವರ ಬಗ್ಗೆ ನಾನು ಕೇಳಿದ್ದಾನೆ, ಐ ಹ್ಯಾವ್ ಹರ್ಡ್ ಅಬೌಟ್ ಯುವರ್ ಗಾಡ್. ಅವಳೇನು ಮಾಡ್ತಾಳೆ, ಈ ಇಬ್ಬರನ್ನು ಶಿ ಹಿಟ್ಸ್ ಬೋತ್ ಆಫ್ ದಿಸ್ ಸ್ಪೈಸ್. ಅವರನ್ನು ಬಚ್ಚಿಟ್ಟು ಅವರಿಗೆ ಒಂದು ಕವರಿಂಗ್ ಕೊಟ್ಟು ಅವರನ್ನು ಜಾಗ್ರತೆ ರೀತಿಯಲ್ಲಿ ಎರಿಕೋದಿಂದ ಎಸ್ಕೇಪ್ ಆಗುವಂಗೆ. ವಾಟ್ ವಾಸ್ ಶಿ ಡೂಯಿಂಗ್? ಶಿ ವಾಸ್ ಶೈನಿಂಗ್ ಹರ್ ಲೈಟ್ ಫಾರ್ ದಿಸ್ ಟೂ ಮೆನ್. ಈ ಎರಡು ಮನುಷ್ಯರಿಗೆ, ಈ ಎರಡು ಸ್ಪೈಸ್ಗೆ ಏನಾಗ್ತಿದೆ ಅಂದರೆ, ಇನ್ ಕೇಸ್ ದೇ ವರ್ ಕಾಟ್, they would have been killed. In case they were caught, they would have been in the prison. In case they were caught, Joshua would not get the information that he needed. ಆದರೆ ಪ್ರಿಯರೇ, ಈ ಯಹೂದಿ ಜನರಿಗೆ, ಯೆಹೋಶುವನಿಗೆ ಒಂದು ಸಹಾಯ ಮಾಡಲಿಕ್ಕೆ ರಹಾಬಲ್ಲಿ ಏನು ಮಾಡ್ತಾಳೆ ಅಂದರೆ, ಅವಳ ಜೀವನ ಕತ್ತಲೆಯ ಜೀವನ. ಅವಳ ಜೀವನದಲ್ಲಿ ಯಾವುದೇ ಬೆಳಕಿಲ್ಲ, ಅವಳ ಜೀವನದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ. ಅಂಥ ಸ್ತ್ರೀ, ನಾನು ಯಾಕೆ ಅವಳ ಬಗ್ಗೆ ಹೇಳ್ತಾನೆ ಅಂದರೆ, ನಮಗೆ ಒಂದು ಅಪಾರ್ಚುನಿಟಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ, ಅಥವಾ ಇನ್ನೊಬ್ಬರಿಗೆ ನಾವು ಏನಾದರೂ ಒಂದು ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಬಂದಾಗ ವಿ ಆಲ್ವೇಸ್ ಹ್ಯಾವ್ ಎಕ್ಸ್ಕ್ಯೂಸ್. ನಮಗೆ ಯಾವಾಗಲೂ ಎಕ್ಸ್ಕ್ಯೂಸ್ ಇರ್ತದೆ. ಏನೆಂದರೆ, ಅವ್ರು ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ, ಅಯ್ಯೋ ನಾನು ಈ ಒಂದು ಕೀಳು ಜಾತಿದವಳು, ನಾನೊಂದು ಇಷ್ಟು ಲೋ ಎಸ್ಟೀಮ್ ಇದ್ದವಳು, ನಾನೊಂದು ಅನ್ರೆಕಗ್ನೈಸ್ಡ್ ಪರ್ಸನ್ ಇದ್ದವಳು, ನಾನೊಂದು ಗುಡ್ ಫಾರ್ ನಥಿಂಗ್ ಇದ್ದವಳು. ನೋ ಪ್ರಿಯರೇ, ನೋ. ಗಾಡ್ ಡಿಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಟು ಅಸ್. ದ ಲಾರ್ಡ್ trusted in you and trusted in me, saying that you are the light ಆಫ್ ದಿಸ್ ವರ್ಲ್ಡ್. ಈ ಕತ್ತಲೆ ಲೋಕದಲ್ಲಿ ನಾವು ಬೆಳಕಾಗಿದ್ದೇವೆ. ಆ ಗೂಢಚಾರಿಗಳಿಗೆ ಈ ರಾಹಾಬಳು, ವಿತ್ ಸಚ್ ಅ ಲೋ ಎಸ್ಟೀಮ್, ವಿತ್ ಸಚ್ ಅ ಬ್ಯಾಡ್ ನೇಮ್, ಇಫ್ ಶಿ ಕ್ಯಾನ್ ಶೈನ್ ಹರ್ ಲೈಟ್, how much you and I can do it. Let's not have any excuses in this world. This world has to see light.
ಈ ಲೋಕದ ಜನರು ಬೆಳಕನ್ನು ನೋಡಬೇಕಾಗಿದೆ. ಇವಾಗ ನಾವೆಲ್ಲ ಕಡೆ ನೋಡ್ತೇವೆ, ತುಂಬ LED ಲೈಟ್ಸ್ ಬಂದಿದೆ, ಎಲ್ಲ ಕಡೆ ಲೈಟ್ಸ್ ಹಾಕ್ತಾರೆ. ಆ ಲೈಟ್ ವಿಷಯ ನಾನು ಮಾತಾಡ್ತಾ ಇಲ್ಲ. ನಾನು ಏನು ಮಾತಾಡ್ತಾ ಇದ್ದೇನೆ ಅಂದರೆ ನಮ್ಮ ಒಳ್ಳೆಯ ಕ್ರಿಯೆ. ಈಗದು ಕಾಲದಲ್ಲಿ ಪೀಪಲ್ ಆರ್ ಫಾರ್ಗೆಟಿಂಗ್. ಯಾವಾಗೋ ಒಂದು ಸರ್ತೆ ಒಂದು ಮೆಸೇಜ್ ಬರುತ್ತೆ ನ್ಯೂಸ್ ಪೇಪರಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಕಲೆಗೆ ಬರೆದಿರ್ತಾರೇನೆಂದರೆ ದೇರ್ ಆರ್ ಸ್ಟಿಲ್ ಪೀಪಲ್ whom we can trust. ಯಾಕೆ ಹಾಗೆ ಬರೀತಾರೇನೆಂದರೆ ಹ್ಯಾಂಡ್ಫುಲ್ ಆಫ್ ಪೀಪಲ್ ಆರ್ ಓನ್ಲಿ ದ ಒನ್ಸ್ ಹು ಆರ್ ಡೂಯಿಂಗ್ ಸಮಥಿಂಗ್ ಗುಡ್. ಎಲ್ಲಿ ನೋಡಿದರೂ ಕೆಟ್ಟತನ ಹಬ್ತಾ ಇದೆ. ಇದೇ ಸ್ಪೈಸ್ ಯಾವುದಾದ್ರೂ ಬೇರೆಯವ್ರ ಮನೆಗೆ ಹೋಗ್ತಿದ್ರೆ, ಡು ಯು ಥಿಂಕ್ ದಟ್ ದೇ ವುಡ್ ಹ್ಯಾವ್ ಅ ಪ್ಲೇಸ್ ಆಫ್ ರೆಸ್ಕ್ಯೂ? ಅವ್ರಿಗೆ ಒಂದು ಬಿಡುಗಡೆ ಆಗುವ ಒಂದು ಸಂದರ್ಭ ಇರ್ತಿತ್ತಾ, ಅಥವಾ ಅವರನ್ನು ಹಿಡ್ಕೊಂಡೋಗಿ ಅರಸನಿಗೆ ಒಪ್ಪಿಸಿ ಕೊಡ್ತಿದ್ರ? ಪ್ರಿಯರೇ, ಯಾಕೆ ಇವಳನ್ನು ನಾನು ಆರಿಸಿಕೊಂಡೆ ಈ ವಿಷಯದಲ್ಲಿ ಏನೆಂದರೆ, ಅವಳ ಬ್ಯಾಕ್ಗ್ರೌಂಡ್ ಏನು, ಅವಳು ಏನು. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್. ನನಗೇನೇ ಇಲ್ಲ, ನಾನು ಇನ್ನೊಬ್ಬರಿಗೆ ಏನು ಮಾಡಲಿ, ನನಗೇನೇ ಇಲ್ಲ. ಭಾಳ ದಿನದ ಹಿಂದೆ ಒಂದು ಸಹೋದರಿಯನ್ನು ಭೇಟಿಯಾಗಿದ್ದೆ. ಅವರ ಕತೆ ಹೇಳ್ತಾ ಇದ್ರೇನೆಂದರೆ, ಅವ್ರ ತಾಯಿ ರೊಟ್ಟಿ ಮಾಡಿ ಕೊಟ್ರಂತೆ. ರೊಟ್ಟಿ ಮಾಡಿ ಅವ್ರಿಗೆ ಭಾಳ ಇಷ್ಟವಾದದ್ದು ರೊಟ್ಟಿ ಮಾಡಿ ಕೊಟ್ಟಾಗ ಯಾರೋ ಗೆಸ್ಟ್ ಬಂದ ತಕ್ಷಣ ಈ ರೊಟ್ಟಿಯನ್ನು ಅವ್ರಿಗೆ ಕೊಟ್ಟು ಬಿಡಬೇಕು ನೀನು ಅಂತ ಹೇಳಿದಾಗ ಇವ್ರಿಗೆ ಭಾಳ ಬೇಸರ ಆಯ್ತಂದೆ. ಅಯ್ಯೋ, ನನಗೆ ಇದ್ದದ ರೊಟ್ಟಿ ನಾನು ಹೇಗೆ ಬೇರೆಯವ್ರಿಗೆ ಕೊಡಲಿ, ನನಗೆ ಇಷ್ಟ ಅಲ್ಲ, ಇದು ನಂದಲ್ಲ ಅಂತ ಅವಳು ಗ್ರಂಬಲ್ ಮಾಡಿದ್ರಂತೆ. ಆವಾಗ ಅವ್ರು ಹೇಳ್ತಾಯಿದ್ರು, ನೋಡ್ರಿ ಸಿಸ್ಟರ್, ಎಷ್ಟೋ ಸರ್ತಿ ನಾವೇನು ಮಾಡ್ತವೇನೆಂದರೆ, ನಮ್ಮ ಹತ್ರ ಇದ್ದದೊಂದು ಸಂಗತಿಯನ್ನು ನಾವು ಇನ್ನೊಬ್ಬರಿಗೆ ಹಂಚ್ಕೊಳ್ಬೇಕೆಂದರೆ ನಾವಿಷ್ಟು ಬೇಸರ ಮಾಡ್ತೇವೆ. ಅದೇ ಸಮಯದಲ್ಲಿ ಇನ್ನೊಬ್ಬರ ಕಡೆಯಿಂದ ನಾವು ಇಸ್ಕೊಳ್ಬೇಕಾದ್ರೆ ನಾವಿಷ್ಟು ಬೇಗ ಕೈ ಚಾಚ್ತೇವೆ. ಪ್ರಿಯರೇ, ನಾನೊಂದು ಸಂಗತಿ ಹೇಳ್ಯ, ನಾವು ಬೆಳಕು ಬೀರುವಲ್ಲಿ ನಂಬರ್ 1 ಇರಬೇಕು. ವಿ ಶುಡ್ ಬಿ ಫಸ್ಟ್ ಇನ್ ಗಿವಿಂಗ್ ಲೈಟ್. ಮೊದಲು ನಾವು ಬೆಳಕು ಕೊಡುವ ಪ್ರಿಯರೇ. ಲೆಟ್ ಅವರ್ ಲೈಟ್ ಶೈನ್. Let not our candle be put off. We are here in this world to shine our light with our good works. This world has to see good works. ಯಾಕೆಂದರೆ ಸ್ವಾಮಿ ಹೇಳ್ತಾರೆ, ನಮ್ಮ ಒಳ್ಳೆ ಕಾರ್ಯದಿಂದ ನಾವು ಸ್ವರ್ಗಕ್ಕೆ ಹೋಗಲ್ಲ. ಲೆಟ್ ಮಿ ಮೇಕ್ ದಟ್ ವೆರಿ ಕ್ಲಿಯರ್. ನಮ್ಮ ಒಳ್ಳೆ ಕಾರ್ಯ ನಮಗೆ ಸ್ವರ್ಗಕ್ಕೆ ತಗೊಂಡು ಹೋಗುವುದಿಲ್ಲ. ಯೇಸು ಸ್ವಾಮಿಯ ರಕ್ತ ನಮ್ಮ ಮೇಲೆ ಇದ್ದಾಗ, ವೆನ್ ವಿ accept the Lord Jesus as a personal savior, that is the only way to heaven. But when we do good works, we shine the light of Jesus. At the same time, you know what? We are glorifying a Father in heaven. Now, ellarge Mother Teresa ಬಗ್ಗೆ ಗೊತ್ತು. She was a young lady when she came to India. ಅವ್ರು ಭಾರತ ದೇಶದಲ್ಲಿ ಬಂದಾಗ ಅವರೊಂದು ಯವನಸ್ಥವಾದ ನನ್ನಾಗಿದ್ಲು. She had a life before her. ಅವಳು ಯಾಕೆ ಅವರ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಬಂದು ಆ ಕುಷ್ಠರೋಗಿಯ ಮಧ್ಯದಲ್ಲಿ, ಆ ಬಡ ಜನರ ಮಧ್ಯದಲ್ಲಿ she served the Lord. ಇವತ್ತಿಗೂ even to this day her light is shining. ಯಾವುದೇ ದೇಶಕ್ಕೆ ಹೋಗ್ರಿ ಆ್ಯಂಡ್ ಯು ಸ್ಪೀಕ್ ಅಬೌಟ್ ಮದರ್ ಟೆರೇಸಾ, ದೇ ಆಲ್ ನೋ ಇಟ್. ಯು ನೋ ವೈ? ಬಿಕಾಸ್ ಹರ್ ಲೈಟ್ ಶಾನ್ ಸೋ ಬ್ಯೂಟಿಫುಲಿ ಅಮಾಂಗ್ ಎವ್ರಿಬಡಿ ಆ್ಯಂಡ್ ಇಟ್ ಈಸ್ ಗ್ಲೋರಿಫೈಯಿಂಗ್ ಗಾಡ್. ಅದು ದೇವರಿಗೆ ಮಹಿಮೆ ತರ್ತಾ ಇದೆ ಪ್ರಿಯರೇ. ಲೆಟ್ ಅಸ್ ಸ್ಟಾಪ್ giving excusing, I don't have this and I don't have that and I'm not capable and I'm not able to do so, I'm so weak, I'm so insignificant. ಇವಳು ಯಾರಾಗಿದ್ಲು ರಾಹಾಬ್ಳೆ ಅಂದರೆ, ಶಿ ವಾಸ್ a woman of low esteem. She was a woman who was not accepted in the society. She was a woman who was looked down upon and made and was mocked. ಅಂತ ಸ್ತ್ರೀ, ಆ ಯಹೂದಿ ಇಬ್ಬರು ಗೂಢಚಾರಿಗಳಿಗೆ ಎಂಥ ಒಂದು ಆಶೀರ್ವಾದ ಆಯಿತು. ವಾಟ್ ಹ್ಯಾಪನ್? ಇದರ ಕಾರಣ ಜೋಶುವಾ ಗಾಟ್ ಆಲ್ ದ ಇನ್ಫಾರ್ಮೇಷನ್. ಅದೇ ಸಮಯದಲ್ಲಿ ರಾಹಾಬ್ಗೆ, ಅವಳ ಕುಟುಂಬಕ್ಕೆ ರಕ್ಷಣೆ ಆಯಿತು. Amen. Let me tell you one thing. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, our God is our rewarder.
ನಮ್ಮ ದೇವರು ನಮಗೆ ಬಹುಮಾನ ಕೊಡ್ತಾರೆ ಪ್ರಿಯರೇ. ನಮ್ಮ ದೇವರಿಗೆ ನಾವು ಏನೇ ಒಂದು ಕಾರ್ಯ ಮಾಡಿದರೆ ಹಿ ವಿಲ್ ನೆವರ್ ಫಾರ್ಗೆಟ್ ಇಟ್. ಹಿ ವಿಲ್ ನೆವರ್ ಫಾರ್ಗೆಟ್ ಇಟ್. ಯು ಸ್ಟಾರ್ಟ್ ಶೈನಿಂಗ್ ಯುವರ್ ಲೈಟ್, ಯು ಸ್ಟಾರ್ಟ್ ಹೆಲ್ಪಿಂಗ್ ಪೀಪಲ್. ಆದರೆ ಇನ್ನೊಂದು ಸಂಗತಿ ಹೇಳ್ತಾನೆ ನಾನು, ಭಾಳ ಪ್ರಾಮುಖ್ಯವಾದದ್ದೇನೆಂದರೆ, ಯಾರಿಗೂ ನಾವು ಸಹಾಯ ಮಾಡಿದರೆ, ಯಾರಿಗೂ ನಮ್ಮಿಂದ ಏನೇ ಒಂದು ಉಪಕಾರ ಆದರೆ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಟು ಕಮ್ ಬ್ಯಾಕ್ ಫ್ರಮ್ ದಟ್ ಪರ್ಸನ್. ನಾನು ಇವರಿಗೆ ಸಹಾಯ ಮಾಡಿದೆ, ಇವರೊಂದು ಕಾಲಕ್ಕೆ ನನಗೆ ಸಹಾಯ ಮಾಡ್ಬೋದು, ಈ ಅಪೇಕ್ಷೆಯಿಂದ ಎಂದಿಗೂ ಯಾರಿಗೂ ನಿಮ್ಮ ಬೆಳಕನ್ನು ಬೀರಬೇಡ್ರಿ. ಡೋಂಟ್ ಶೈನ್ ಯುವರ್ ಲೈಟ್ ಅಪಾನ್ ಎನಿಬಡಿ ಎಕ್ಸ್ಪೆಕ್ಟಿಂಗ್ ದಟ್ ಒನ್ ಡೇ ದೇ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು. ಪ್ರಿಯರೇ, ನಾವು ಮಾಡ್ತಾ ಇರೋದು ಸೇವೆ ದೇವರದು. ವಿ ಆರ್ ಶೈನಿಂಗ್ ಹಿಸ್ ಲೈಟ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಬಿಕಾಸ್ ದ ಲಾರ್ಡ್ ವಾಂಟ್ಸ್ ಅಸ್ ಟು ಡೂ ಇಟ್. ನಮಗೆ ಜನರಿಂದ ಪ್ರತಿಫಲ ಬರಬೇಕಂತ ನಾವೆಂದೂ ಈ ಕೆಲಸ ಮಾಡಬಾರ್ದು. ಯು ವಿಲ್ ಬಿ ಡಿಸಪಾಯಿಂಟೆಡ್, ಯು ವಿಲ್ ಬಿ ಹರ್ಟ್, ಯು ವಿಲ್ ಗಿವ್ ಅಪ್. ನಮಗೆ ನಿರಾಶೆ ಆಗುತ್ತೆ, ನಮಗೆ ಬೇಸರ ಆಗುತ್ತೆ. ಅಯ್ಯೋ, ನಾನು ಇವರಿಗೆ ಎಷ್ಟು ಸಹಾಯ ಮಾಡಿದೆ, ದೇ ಆರ್ ಟೋಟಲಿ ಡಿಫ್ರೆಂಟ್ ನಾವು, ಅವ್ರು ನಮ್ಮನ್ನು ನೋಡ್ತಾನೂ ಇಲ್ಲ. ಪ್ರಿಯರೇ, ಯಾಕೆ ಹೇಳ್ತಾನೆ ಗೊತ್ತಾ? ಔಟ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದಾನೆ. ಎಷ್ಟೋ ಜನರಿಗೆ ನಾವು ಸಹಾಯ ಮಾಡಿದೆ. ಮೊದಲು ನಾನು ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಯಾರೋ ಬಂದು ಏನೇ ಸಹಾಯ ಕೇಳಿದರೆ ಐ ವಾಸ್ ದ ಫಸ್ಟ್ ಒನ್, ನಾನು ಸಹಾಯ ಮಾಡ್ತಿದ್ದೆ. But I was expecting something back from them. I was expecting them to say thank you to me. ಅವ್ರು ನನಗೆ ಥ್ಯಾಂಕ್ ಯು ಹೇಳಬೇಕು, ಅವ್ರು ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನಗೆ ಕಷ್ಟ ಇದ್ದಾಗ ಅವ್ರು ಸಹಾಯ ಮಾಡಬೇಕು. ಆ್ಯಬ್ಸಲ್ಯೂಟ್ಲಿ ರಾಂಗ್. ಆ್ಯಬ್ಸಲ್ಯೂಟ್ಲಿ. ನನಗೆ ಪಾಸ್ಟ್ ಒಂದು ಸರ್ತಿ ಕೂತ್ಕೊಂಡು ಹೇಳಿದ್ದೇನೆಂದರೆ, ನೀನು ಮನುಷ್ಯರಿಗೆ ಮಾಡ್ತಾ ಇಲ್ಲ, ನೀನು ಏನು ಮಾಡ್ತಾ ಇದ್ದೀ ಅಂದರೆ ನಿನ್ನ ಬೆಳಕನ್ನು ನಿನ್ನ ಜನರ ಮೇಲೆ ಬೀಳ್ತಾ ಇದ್ದಿ. ಅದರಿಂದ ಒಂದನ್ನು ನೀನು ಪ್ರಾರ್ಥನೆ ಮಾಡಬೇಕೆಂದರೆ, ನಾನು ಏನೇ ಮಾಡಿದರೆ ದೇವರಿಗೆ ಮಹಿಮೆ ಆಗುತ್ತೆ, ನನಗೆ ಪ್ರತಿಫಲ ಆಗುತ್ತೆ. ನೆವರ್ ಎಕ್ಸ್ಪೆಕ್ಟ್ ದ್ಯಾಟ್, ಬಿಕಾಸ್ ಇಫ್ ಐ ಎಕ್ಸ್ಪೆಕ್ಟ್ ದ್ಯಾಟ್ ಐ ವಿಲ್ ಎಂಡ್ ಅಪ್ ಬೀಯಿಂಗ್ ವೆರಿ ಡಿಸಪಾಯಿಂಟೆಡ್. ಐ ವಿಲ್ ಎಂಡ್ ಅಪ್ ಫೀಲಿಂಗ್ ವೆರಿ ಲೋ. ಯಾಕೆಂದರೆ ಮನುಷ್ಯರು ಯಾರೂ ನಮ್ಮನ್ನು ನೆನೆಸೋದಿಲ್ಲ. ಸಹಾಯ ತಗೊಳ್ತಾರೆ ನಿಜ, ಆದರೆ ಮರ್ತು ಬಿಡ್ತಾರೆ. ಆದರೆ ನಮಗೆ ಸ್ವಾಮಿ ಏನು ಹೇಳ್ತಾರೇನೆಂದರೆ, ಲೆಟ್ ಯುವರ್ ಲೈಟ್ ಸೋ ಶೈನ್ ಅಪಾನ್ ಮ್ಯಾನ್ ದಟ್ ದೇ ಮೇ ಸಿ ಯುವರ್ ಗುಡ್ ವರ್ಕ್ಸ್ ಆ್ಯಂಡ್ ಗ್ಲೋರಿಫೈ ಯುವರ್ ಫಾದರ್ ಇನ್ ಹೆವೆನ್. ಆಮೆನ್. He doesn't say that you may get something in return. He says that the name of the Lord be glorified. The result ಏನಂದರೆ, He will reward us. ಯಾವಾಗ ನನಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಬಂತು, when I accepted what was advised to me, was counseled to me, I took that up. and ಆ ದಿನದಿಂದ ಈ ದಿನವರೆಗೆ ಯಾರಿಗೆ ಏನೇ ಮಾಡಿದ್ರು ಅಲ್ಲೇ ಮಾಡೋದು, ಅಲ್ಲೇ ಬಿಟ್ಟು ಬಿಡೋದು. ಅದರಿಂದ ದೇವರಿಗೆ ಮಹಿಮೆ ಆಗಲಿ. ಹೊರಗೆ ಹೋಗಿ ಕೆಲವು ಜನ ನಮ್ಮಿಂದ ಎಷ್ಟೋ ಸಹಾಯ, ನೀವು ಹೇಳ್ಬೋದು, ಏನು ಸಿಸ್ಟರ್ ಇಷ್ಟು ಸಹಾಯ ತೊಗೊಂಡು ನಮ್ಮ ಹೆಸರೇ ಹಾಳು ಮಾಡಿದರು. ದ್ಯಾಟ್ಸ್ ಫೈನ್. ಗಾಡ್ ಈಸ್ ಅವರ್ ಡಿಫೆಂಡರ್. ನಮಗೆ ಏನು ಸ್ವಾಮಿ ಹೇಳಿದ್ದಾರೆ? ಬೆಳಕನ್ನು ಬೀರಿ, ಲೆಟ್ ಯುವರ್ ಲೈಟ್ ಶೈನ್. ಲೆಟ್ ಅಸ್ ಡೂ ದ್ಯಾಟ್. ಇವತ್ತುವರೆಗೆ ಮಾಡಿಲ್ಲ ಅಂದರೆ ನಾವು ಯಾವುದೇ ಒಂದು ಎಕ್ಸ್ಕ್ಯೂಸ್ ಕೊಡೋದೆ, ಲೆಟ್ ಅಸ್ ಶೈನ್ ಅವರ್ ಲೈಟ್.